ಬುಡಕಟ್ಟು ಸಂಸ್ಕೃತಿಯ ಶ್ರೀಮಂತಿಕೆಗೆ ಹೆಸರಾಗಿರುವ ಚಳ್ಳಕೆರೆ ತಾಲೂಕಿನ ದೊಡ್ಡ ಜಾತ್ರೆ ನಾಯಕನಹಟ್ಟಿ ಗುರು ತಿಪ್ಪೇರುದ್ರ ಸ್ವಾಮಿ ಜಾತ್ರೆ, ಎರಡನೇ ಜಾತ್ರೆಯಾದ ಗೌರಸಮುದ್ರ ಮಾರಮ್ಮ ಜಾತ್ರೆ ಹಾಗೂ ಚಳ್ಳಕೆರೆ ನಗರ ಗ್ರಾಮ ದೇವತೆ ಸೇರಿದಂತೆ ಮೇ 8ರಂದು ಪ್ರಾರಂಭವಾಗಿರುವ ಆರಾಧ್ಯ ದೈವ ವೀರಭದ್ರ ಸ್ವಾಮಿ ಜಾತ್ರೆಯಲ್ಲಿ ವಿಶಿಷ್ಟ ಸಂಪ್ರದಾಯ ಹಾಗೂ ಬುಡಕಟ್ಟು ಆಚರಣೆಗಳನ್ನು ಕಾಣಬಹುದಾಗಿದೆ. ಜಾನಪದರು ಈರಣ್ಣನ ಪರಿಷೆ ಎಂದೇ ಕರೆಯಲ್ಪಡುವ ವೀರಭದ್ರ ಸ್ವಾಮಿ ಜಾತ್ರೆ 8ರಿಂದ ಪ್ರಾರಂಭವಾಗಿ 14ನೇ ತಾರೀಕಿನವರೆಗೆ ಸಡಗರ ಸಂಭ್ರಮದಿಂದ ಜರುಗಲಿದೆ. ಗ್ರಾಮೀಣ ಭಾಗದ ಜನರು ಸೇರಿದಂತೆ ಪಟ್ಟಣದ ಸಾವಿರಾರು ಭಕ್ತರು ತಮ್ಮ ಇಷ್ಟಾರ್ಥಗಳ ಈಡೇರಿಕೆಗಾಗಿ ಹಲವು ಹರಕೆಗಳನ್ನು ಮಾಡಿಕೊಳ್ಳುವುದುಂಟು. ರಥೋತ್ಸವದ ದಿನ ರಥಕ್ಕೆ ಬಾಳೆಹಣ್ಣು, ಸೂರ್ಮೆಣಸು, ಸೂರ್ಬೆಲ್ಲ ಎಸೆಯುವ ಮೂಲಕ ಭಕ್ತರು ತಮ್ಮ ಭಕ್ತಿಯ ಪರಿಕಾಷ್ಠೆಯನ್ನು ಮೆರೆಯುತ್ತಾರೆ. 8ನೇ ತಾರೀಕು ದೊಡ್ಡ ರಥೋತ್ಸವಕ್ಕೆ ಕಳಸ ಸ್ಥಾಪನೆ ಹಾಗೂ ರಾತ್ರಿ ಉತ್ಸವ ಪುರಂತರ ವೀರನಾಟ್ಯ ಜರುಗಲಿದೆ. 10ನೇ ತಾರೀಕು ದೊಡ್ಡ ರಥೋತ್ಸವಕ್ಕೆ ತೈಲಾಭಿಷೇಕ ಹಾಗೂ ರಾತ್ರಿ ಪುರಂತರ ವೀರನಾಟ್ಯ ಜರುಗಲಿದೆ. 11ನೇ ತಾರೀಕು ಭಾನುವಾರ ಸ್ವಾಮಿಯ ಬೆಳ್ಳಿಯ ಪಲ್ಲಕ್ಕಿಯಲ್ಲಿ ಗ್ರಾಮ ದೇವತೆಯ ಉತ್ಸವ ಅಗ್ನಿಗೊಂಡ ವೀರನಾಟ್ಯ ನಡೆಯಲಿದೆ. 12ರ ಮಧ್ಯಾಹ್ನ 3:30ಕ್ಕೆ ಸರಿಯಾಗಿ ಮುಕ್ತಿ ಬಾವುಟ ಹರಾಜು, ಪುರಂತರ ವೀರನಾಟ್ಯ, ನಂತರ ದೊಡ್ಡ ರಥೋತ್ಸವ ಜರುಗಲಿದೆ. ಈ ದೊಡ್ಡ ರಥೋತ್ಸವಕ್ಕೆ ಸಾವಿರಾರು ಭಕ್ತಾದಿಗಳು ಪಾಲ್ಗೊಳ್ಳಲಿದ್ದಾರೆ. 13ರಂದು ಸ್ವಾಮಿಯ ಉತ್ಸವದೊಂದಿಗೆ ಗ್ರಾಮ ದೇವತೆಯರಾದ ಚಳ್ಳಕೆರಮ್ಮ ಉರುಸ್ಲಾಮ ದೇವಿ ಉತ್ಸವ ಹಾಗೂ ಕಡುಬಿನ ಕಾಳಗ ಎಂಬ ಪುರಾತನ ಆಚರಣೆ ಜನರನ್ನು ಒಂದೆಡೆ ಸೇರುವಂತೆ ಮಾಡುತ್ತದೆ. ಕೊನೆಯದಾಗಿ 14ರಂದು ಕಂಕಣ ವಿಸರ್ಜನೆ, ಹೋಮ, ಶಾಂತಿ, ಓಕಳಿ ಕಾರ್ಯಕ್ರಮಗಳು ನಡೆಯುವುದು. ಇದರೊಂದಿಗೆ ಜಾತ್ರೆಗೆ ತೆರೆ ಬೀಳಲಿದೆ.